ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧುವಣ್ಣ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ಮೂಲಂಗಿ ಪಲ್ಯ ಮಾಡೋಣ ಅಂತ ಫ್ರೆಂಡ್ಸ್. ಇವತ್ತು ಮೂಲಂಗಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಪಾತಿಗೆ ಎಲ್ಲ ನಾನು ಚಿಪ್ಪೆ ಎರೆದುಬಿಟ್ಟು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಹಚ್ಚಿ ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಮೂಲಂಗಿ ಪಲ್ಯ ಎಲ್ತಿಗೂ ಒಳ್ಳೆಯದು ಮತ್ತು ಒಳ್ಳೆ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್ ಚಪಾತಿಗೆ. ಈಗ ನಾವು ಮಾಡೋಣ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಎಲ್ಲ ನಾನಿವಾಗ ಮೂಲಂಗಿ ಎಲ್ಲ ಹಚ್ಕೊಂಡೆ. ಮತ್ತು ಮೂಲಂಗಿ ಪಲ್ಯಗೆ ಏನೇನು ಬೇಕು ಅಂತ ನೋಡೋಣ ಫ್ರೆಂಡ್ಸ್. ಈರುಳ್ಳಿ, ಸಾಸಿವೆ, ಕರಿಬೇವು, ಅಚ್ಚಕಾರದ ಪುಡಿ, ತೆಂಗಿನಕಾಯಿ ತುರಿ ಮತ್ತು ಉಪ್ಪು, ಅರಿಶಿಣ ಪುಡಿ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ಪಲ್ಯ ಮುಗೀತು ಫ್ರೆಂಡ್ಸ್. ವೆರಿ ಸಿಂಪಲ್ ಪಲ್ಯ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೂಲಂಗಿ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದಲ್ವಾ. ನಾರಿನಂಶ ಇದರಲ್ಲಿ ಜಾಸ್ತಿ ಇರುತ್ತೆ. ಮೂಲವ್ಯಾಧಿ ಇರೋರು ಈ ಪಲ್ಯನ ಜಾಸ್ತಿ ತಿಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗಾಗಿ ನಾವು ಮೂಲಂಗಿ ಪಲ್ಯ ಮಾಡ್ತೀವಿ, ಹುಳಿನೂ ಮಾಡ್ತೀವಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಈಗ ಬಾಣಲಿ ಇಟ್ಕೊಳ್ಳೋಣ. ಸ್ವಲ್ಪ ಬಾಣಲಿ ದೊಡ್ಡದೇ ತೊಗೊಳೋಣ ಫ್ರೆಂಡ್ಸ್. ಯಾಕೆಂದರೆ ಮೂಲಂಗಿ ಜಾಸ್ತಿ ಇದೆ ಅಲ್ವಾ, ಅದು ತಿರುಗಿಸ್ಲಿಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಬಾಣಲಿ. ಫ್ರೆಂಡ್ಸ್, ಈಗ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ. ಫ್ರೆಂಡ್ಸ್, ಈಗ ಸಾಸಿವೆ ಹಾಕೋಣ. ಕರಿಬೇವು ಒಳ್ಳೆ ಫ್ಲೇವರ್ ಕೊಡುತ್ತೆ. ಕರಿಬೇವು ಹಾಕೋಣ. ಇಷ್ಟೇ ಫ್ರೆಂಡ್ಸ್. ಇದಕ್ಕೇನು ಜಾಸ್ತಿ ಏನು ಮಸಾಲೆಗಳೇನು ಬೇಕಾಗಲ್ಲ. ಮೂಲಂಗಿ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಾವು ಜಾಸ್ತಿ ಮೂಲಂಗಿ ಬಳಸಬೇಕು ಅಡುಗೆಯಲ್ಲಿ. ಯಾಕೆಂದರೆ ಅದು ನಾರಿನಂಶ ಜಾಸ್ತಿ ಇರುತ್ತಲ್ವ, ಎಲ್ರಿಗೂ ಒಳ್ಳೆಯದು ಮೂಲಂಗಿ. ಡಯಾಬಿಟೀಸ್ ಇರೋರಿಗೆ, ಬಿ ಪಿ ಇರೋರಿಗೆ ಮತ್ತು ಮೂಲವ್ಯಾಧಿ ಇರೋರಿಗೆ ಇದು ಅಷ್ಟು ಒಳ್ಳೆ ವೆಜಿಟೇಬಲ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದಕ್ಕೆ ಟೊಮೊಟೊ ಏನು ಹಾಕೋದು ಬೇಡ ಫ್ರೆಂಡ್ಸ್. ಇದಕ್ಕೆ ಟೊಮೊಟೊ ಹಾಕೋದು ಬೇಡ ಪಲ್ಯಗೆ. ಇದು ಒಂಥರ ಚೆನ್ನಾಗಿರುತ್ತೆ. ಕಾಯಿ ತುರಿ ಒಂದು ಹಾಕ್ಬಿಟ್ರೆ ಟೇಸ್ಟ್ ಬಂದುಬಿಡುತ್ತೆ. ಟೊಮೊಟೊ ಎಲ್ಲ ಇದಕ್ಕೆ ಯೂಸ್ ಮಾಡಬಾರ್ದು. ಸ್ವಲ್ಪ ಫ್ರೈ ಆಗಲಿ. ಇಷ್ಟು ಫ್ರೈ ಸಾಕು. ಈಗ ಮೂಲಂಗಿ ಹಾಕ್ಕೊಂಡ್ಬಿಡೋಣ. ಮೂಲಂಗಿ ಹಾಕ್ತೀನಿ.
ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ವೆರಿ ಸಿಂಪಲ್ ಪಲ್ಯ ಫ್ರೆಂಡ್ಸ್, ಆದರೆ ಚಪಾತಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ನೀರಿನಂಶ, ನಾರಿನಂಶ ಮೂಲಂಗಿಯಲ್ಲಿ ತುಂಬ ಇರೋದ್ರಿಂದ ನಾವು ಮೂಲಂಗಿನ ಜಾಸ್ತಿ ನಾವು ಬಳಸಿದರೆ ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ. ಈಗ ಸಾಲ್ಟ್ ಹಾಕ್ಬಿಟ್ರೆ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಸಾಲ್ಟು ಹಾಕ್ಬೋದು, ಸ್ವಲ್ಪ ಜಾಸ್ತಿ. ಅಷ್ಟೇ ಫ್ರೆಂಡ್ಸ್. ಖಾರದ ಪುಡಿ, ಕಾಯಿ ತುರಿ ಹಾಕಿಬಿಟ್ರೆ ಮುಗೀತು, ಪಲ್ಯ ರೆಡಿ. ಇಷ್ಟೇ, ಇದಕ್ಕೆ ಜಾಸ್ತಿ ಏನು ನಾವು ಮಸಾಲೆಗಳು ಹಾಕೋಂಗಿಲ್ಲ, ಆದ್ರೂ ಒಳ್ಳೆ ಟೇಸ್ಟ್ ಇರುತ್ತೆ ಪಲ್ಯ. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ನೀರು ಚಿಮುಕಿಸ್ಬಿಡೋಣ, ಸ್ವಲ್ಪ ನೀರು. ಯಾಕೆಂದರೆ ಸ್ವಲ್ಪ ಇದು ಜಾಸ್ತಿನೂ ಬೇಯೋಕ್ಕೇನು ಟೈಮ್ ತೊಗೊಳ್ಳಲ್ಲ ಫ್ರೆಂಡ್ಸ್, ಮೂಲಂಗಿ ಅಲ್ವಾ, ಬೇಗ ಬೆಂದ್ಬಿಡುತ್ತೆ. ಈ ನೀರು ಹೋಗೋವರೆಗೂ ಸ್ವಲ್ಪ ಕುದಿಸ್ಬಿಟ್ರೆ ಸಾಕು, ಬೇಗ ಬೇಯುತ್ತೆ ಮೂಲಂಗಿ. ಎರಡು ನಿಮಿಷ ಮುಚ್ಚಿಬಿಡೋಣ ಫ್ರೆಂಡ್ಸ್, ಒಂದು 2 ಮಿನಿಟ್ಸ್. ಫ್ರೆಂಡ್ಸ್, ಈ ಥರ ಒಂದು 2 ನಿಮಿಷ ಸ್ವಲ್ಪ ಕುದಿಬಿಟ್ರೆ ಸ್ವಲ್ಪ ನೀರಿದೆ. ಫ್ರೆಂಡ್ಸ್, ಈಗ ನೀರೆಲ್ಲ ಹೊರಟೋಯ್ತು. ಈಗ ಕಾಯಿ ತುರಿ, ಮತ್ತು ಅಚ್ಚಕಾಯಿ ಪುಡಿ ಹಾಕಿಬಿಟ್ರೆ ಮುಗೀತು. ಸ್ವಲ್ಪ ಖಾರದ ಪುಡಿ ಅನಿಸಿದೆ ನೋಡಿ ಫ್ರೆಂಡ್ಸ್, ಪಲ್ಯ ಅಷ್ಟು ಚೆನ್ನಾಗಾಗುತ್ತೆ. ಟೇಸ್ಟಿ ಮೂಲಂಗಿ ಪಲ್ಯ. ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಸ್ವಲ್ಪ ನೀರು ನಾನು ಚಿಂಗ್ಸಿದ್ನ ಅಷ್ಟೇ, ಮುಗಿತು. ನೀರು ಖಾಲಿ ಆಗಿದೆ, ಇಷ್ಟು ಮುಗಿತು. ಇವಾಗ ನಾನು ಆ ನೀರು ಹಿಂಗ್ಸೋವರೆಗೂ ಮಾತ್ರ ಅದನ್ನು ಬೇಯಿಸಿದೆ ಅಷ್ಟೇ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿಲ್ಲ ನಾನು, ಯಾಕೆಂದರೆ ಇದು ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಸ್ವಲ್ಪ ಮೀಡಿಯಮಾಗಿ ಬೆಂದ್ರೇ ಅದು ಟೇಸ್ಟ್. ಮುಗೀತು ಫ್ರೆಂಡ್ಸ್, ಇಷ್ಟೇ ಇದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಚಪಾತಿ ಮಾಡೋಣ ಫ್ರೆಂಡ್ಸ್.
ಗ್ಯಾಸ್ ಆಫ್ ಮಾಡಿ ಚಪಾತಿ ಮಾಡಿಬಿಡೋಣ. ಪಲ್ಯ ರೆಡಿ ಆಯಿತು. ಈಗ ಚಪಾತಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಇಟ್ಟಿದ್ದೆ. ನಾನು ಚಪಾತಿ ಹಿಟ್ಟು ನಾನು ಸ್ಲ್ಯಾಬ್ ಮೇಲೇ ಉಜ್ಜಿಬಿಡ್ತೀನಿ ಫ್ರೆಂಡ್ಸ್. ಎಲ್ಲ ನೀಟಾಗಿ ಒರೆಸ್ಕೊಂಡಿರ್ತೀನಲ್ವ, ನಾನು ನಿಂತ್ಕೊಂಡು ಉಜ್ಜೋಕ್ಕೆ ಈಸಿ ಅಂತ ಹೇಳ್ಬಿಟ್ಟು ನಾನು ಸ್ಲ್ಯಾಬ್ನೇ ಚಪಾತಿ ಉಜ್ಜೋದು ಫ್ರೆಂಡ್ಸ್. ನಾವು ಹಿಟ್ಟು ಕಲಸಿದ ಮೇಲೆ ಇದನ್ನು ಈ ಥರ ನಾದಬೇಕು ಫ್ರೆಂಡ್ಸ್. ಚಪಾತಿ ಹಿಟ್ಟು ನಾದಿದ್ರೆ ಏನಾಗುತ್ತೆ, ಒಳ್ಳೆ ಮೃದು ಆಗುತ್ತೆ ಚಪಾತಿ. ಇವಾಗ ಚಳಿಗಾಲ ಅಲ್ವಾ, ಸ್ವಲ್ಪ ಒರಟಾಗ್ಬಿಡುತ್ತೆ ಚಪಾತಿ. ಅದಕ್ಕೆ ನಾವೇನು ಮಾಡಬೇಕು, ಈ ಥರ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು ಇದು. ಇವಾಗ ಪಲ್ಯ ಆಯ್ತಲ್ಲ, ಚಪಾತಿ ಉಜ್ಕೊಂಬಿಡೋಣ. ಈ ಥರ ಮಡಚಿ ಒಂದು ಸ್ವಲ್ಪ ಎಣ್ಣೆ ತಾಗಿಸ್ಬಿಟ್ರೆ ತುಂಬ ಸಾಫ್ಟ್ ಆಗುತ್ತೆ ಚಪಾತಿ. ಸ್ವಲ್ಪ ಸಾಫ್ಟ್ ಆಗುತ್ತೆ. ಈಗ ಮಾಮೂಲಿ ಚಪಾತಿ ಥರ ಉಜ್ಜೋದು, ಬೇಯಿಸೋದು ಫ್ರೆಂಡ್ಸ್, ಅಷ್ಟೇ. ಈ ಥರ ಮಾಡಿದರೆ ಚಪಾತಿ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್. ಈಗ ಸ್ವಲ್ಪ ಇದಲ್ವಾ, ಚಳಿ ಅಲ್ವಾ, ಹಂಗಾಗಿ ನೋಡಿ ಫ್ರೆಂಡ್ಸ್ ಹೇಗೆ ಉಬ್ಬುತ್ತೆ ಚಪಾತಿ. ಮಡಚಿ ಉಜ್ಜಿದ್ರೆ ಈ ಥರ ಒಳ್ಳೆ ಪೂರಿ ಥರ ಉಬ್ಬುತ್ತೆ ನೋಡಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಫ್ರೆಂಡ್ಸ್. ಪೂರಿ ಥರ ಉಬ್ಬುತ್ತೆ ನೋಡಿ. ಮತ್ತು ಎಣ್ಣೆನೂ ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಎಣ್ಣೆ ಹಾಕೋದೇನು ಬೇಡ. ಸ್ವಲ್ಪ ಹಿಂಗೆ ಟಚ್ ಕೊಟ್ಟರೆ ಸಾಕು ಫ್ರೆಂಡ್ಸ್. ಜಾಸ್ತಿನೂ ಎಣ್ಣೆ ಇದು ತಗೊಳ್ಳಲ್ಲ. ನೋಡಿದ್ರೆ ಈಗ ಉಬ್ಬುತ್ತೆ. ಮಡಚಿ ಉದ್ದಿದ್ರೆ ಈ ಥರ ಒಳ್ಳೆ ಸಾಫ್ಟಾಗಿ ಬರುತ್ತೆ ನೋಡಿ. ಅರಗುಗಳು ನೀಟಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನಾವು ಚಪಾತಿ ಉಜ್ಜಬೇಕಾದ್ರೆ ಅರಗು ಬೇಯಿಸ್ಬೇಕು. ಈ ಥರ ಅರಗುಗಳು, ಅದು ಒಬ್ಬೊಬ್ಬರು ಹಾಗೇ ಬಿಟ್ಬಿಡ್ತಾರೆ. ಹಂಗಿದ್ರೆ ಅದು ಅರಗುಗಳೆಲ್ಲ ಬೇಯಿಸ್ಬೇಕು ಫ್ರೆಂಡ್ಸ್. ಈ ಥರ ಸೈಡಿಗೆ ಹಾಕ್ಕೊಂಡು ಅರಗುಗಳು ಬೇಯಿಸ್ಬೇಕು. ಈ ಥರ ಸೈಡ್ ಬೇಯಿಸ್ಲಿಲ್ಲ ಅಂದರೆ ನಮ್ಮ ಮಗ ಎತ್ತಿ ತೆಗೆದಾಕ್ಬಿಡ್ತಾನೆ. ಅದನ್ನು ಸುತ್ತದ್ದು ಎತ್ತಾಕ್ಬಿಡ್ತಾರೆ. ನೋಡಿದ್ರೆ ಈ ಥರ ಅರಗುಗಳು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಸೂಪರ್ ಚಪಾತಿ ಆಯಿತು. ನೋಡಿದ್ರೆ ಹಿಂಗೊಂದು 4-5 ಬೇಯಿಸ್ಕೊಂಡು ಇಟ್ಕೊಂಡು 4 ಒಬ್ಬರು ಬಂದಾಗೆಲ್ಲ 4 ಬೇಯಿಸ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ನಾನು. ಚಳಿಗಾಲದಲ್ಲಿ ಮಾತ್ರ ಈ ಥರ ನಾನು ಮಡಚಿ ಉದ್ತೀನಿ ಚಪಾತಿ. ಪೂರಿ ಉಬ್ಬಿದಂಗೆ ಉಬ್ಬುತ್ತೆ ನೋಡಿ, ಮಡಚೋದ್ರಿಂದ ಮಾತ್ರ.
ಫ್ರೆಂಡ್ಸ್ ಅರ್ಗಗಳೆಲ್ಲ ನೀಟಾಗಿ ಬೇಯಿಸ್ಕೊಳ್ಳಿ. ಫ್ರೆಂಡ್ಸ್ ನೋಡಿದ್ರೆ ಚಪಾತಿ ಆಯಿತಾ. ಈಗ ಮೂಲಂಗಿ ಪಲ್ಯ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಚಪಾತಿ ನೋಡಿದ್ರೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಏನು ಮಸಾಲೆಗಳು ಹಾಕಲ್ಲ, ಆದರೂ ಒಳ್ಳೆ ಟೇಸ್ಟಿ ಪಲ್ಯ ಫ್ರೆಂಡ್ಸ್. ಮೂಲಂಗಿ ಪಲ್ಯ ಮತ್ತು ಚಪಾತಿ ನೋಡಿ ಫ್ರೆಂಡ್ಸ್, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.